ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ. ಬಸವನ ಬಾಗೇವಾಡಿಯಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿ. ಬಸವನ ಬಾಗೇವಾಡಿ ಪಟ್ಟಣದ ಸಿಬಿಎಸ್ಇ ಶಾಲೆಯ ಆವರಣದಲ್ಲಿರುವ ಕಾರ್ಯಕ್ರಮದ ವೇದಿಕೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಈರಣ್ಣ ಪಟ್ಟಣಶೆಟ್ಟಿ ಅವರು ಬಸವ ಸಂಸ್ಕೃತಿ ಅಭಿಯಾನದ ಕುರಿತು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು. ನಾಡಿನ ಮೂಲೆ ಮೂಲೆಗಳಿಂದ ಮಠಾಧೀಶರು, ಬಸವ ಭಕ್ತರು, ವಿಚಾರವಾದಿಗಳು, ಶರಣ ಶರಣೀಯರು ಹಾಗೂ ಸಂವಾದಗೋಷ್ಠಿಯಲ್ಲಿ ಯುವಕರು ಪಾಲ್ಗೊಳ್ಳುವುದರ ಮೂಲಕ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸುವುದು. ಕರ್ನಾಟಕದ ಸಂಸ್ಕೃತಿಯ ನಾಯಕ ಅಣ್ಣಬಸವಣ್ಣವರ ಸಂದೇಶವನ್ನು ಇಡೀ ಪ್ರಪಂಚಕ್ಕೆ ಪರಿಚಯಿಸುವ ಉದ್ದೇಶದಿಂದ ಅಭಿಯಾನದ ರಥಯಾತ್ರೆಯು ಹೊರಡಲಿದೆ ಎಂದು ಹೇಳಿದರು. ಇದೇ ಸಮಯದಲ್ಲಿ ಪೂಜ್ಯರು, ಊರಿನ ಮುಖಂಡರು, ಹಲವಾರು ಬಸವ ಭಕ್ತರು ಉಪಸ್ಥಿತರಿದ್ದರು. ವರದಿ ಮೈಬೂಬ್ ಕುತ್ಗಲ್, ಬಸವನ ಬಾಗೇವಾಡಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ. ಸಂಪಾದಕರು ಭರತೇಶ್ ಪಾನಕ್ನವರ್, ಜಮಖಂಡಿ. ವಚನ ಸಂಗ್ರಹವನ್ನು ಬಿಚ್ಚಿಕೊಡುವಂಥ ಇವೆಲ್ಲ ಕೆಲಸವನ್ನು ಮಾಡುವಂಥ ಸಮಯದಲ್ಲಿ ಏನು ಒಂದು ಅವರು ಜಿಲ್ಲೆಯಿಂದ ರಾಜ್ಯಾದ್ಯಂತ ಹೋಗುವಂಥ ಸಮಯದಲ್ಲಿ ಇವತ್ತು ಅಣ್ಣ ಬಸವಣ್ಣ ಹುಟ್ಟಿದ ಸ್ಥಳದಿಂದ ಆ ರಥಯಾತ್ರೆಯನ್ನು ಪ್ರಾರಂಭಿಸಬೇಕಂತ ಏನು ಅವರು ಒಂದು ಕಲ್ಪನೆಯನ್ನು ಕಂಡಿದ್ದರು. ಆ ಕಲ್ಪನೆಗೆ ನಾವು ಬಸವನ ಬಾಗೇವಾಡಿ ಎಲ್ಲ ಭಕ್ತ ಸಮೂಹ ಪೂಜ್ಯರು ಕೂಡ್ಕೊಂಡು ಇವತ್ತಿನ ದಿವಸ ಆ ರಥವನ್ನು ಬಸವನ ಬಾಗೇವಾಡಿಯಲ್ಲಿ ಒಂದು ಕಾರ್ಯಕ್ರಮ ಮಾಡುವಂಥ ಸಮಯದಲ್ಲಿ ಆ ಕಾರ್ಯಕ್ರಮಕ್ಕೆ ಅಪ್ಪ ಬಸವಣ್ಣನ ಆಶೀರ್ವಾದ ಐತಿ. ಯಾಕೆಂದರೆ ನನ್ನೂರಿಂದ ರಥ ಹೊಂಟದಂದ್ರೆ ಅದಕ್ಕೆ ನಾವು 4,000 ಮಂದಿ ಕೊಡೋರು 10,000 ಮಂದಿ ಕೊಡಿಸೋಂಥ ಒಂದು ವ್ಯವಸ್ಥೆ. ಒಂದು ಕಡೆ ಈ ವೇದಿಕೆ ಸಿದ್ಧತೆ, ಒಂದು ಕಡೆ ದಾಸೋಹದ ವ್ಯವಸ್ಥೆ ಸಿದ್ಧತೆ, ಮತ್ತೊಂದು ಕಡೆ ವಚನ ಗ್ರಂಥಗಳ ಕಟ್ಟಡ ಸಿದ್ಧತೆ, ಪ್ರತಿಯೊಂದು ಕಡೆಯಲ್ಲೂ ತನ್ನದೇ ಆದಂತಹ ಈ ಬಸವ ಸಂಸ್ಕೃತಿಯ ಅಭಿಯಾನದ ಪೂರ್ಣ ತಯಾರಿಗಳನ್ನು ನಡೀತಾ ಇದ್ದಾವೆ. ನಾವೆಲ್ಲರೂ ಕೂಡ ಈ ತಯಾರಿ ಬಗ್ಗೆ ಆಗಿರಲಿ ಅಥವಾ ಬರ್ತಕ್ಕಂಥ ನಾಳಿನ ಏನು 1ನೇ ತಾರೀಕಿನ ಕಾರ್ಯಕ್ರಮಗಳ ಬೆಳಗಿನ ಕಾರ್ಯಕ್ರಮ ಹಿಡಿದು ಸಂಜೆವರೆಗೂ ಕೂಡ ತಾವೆಲ್ಲರೂ ಕೂಡ ನಾನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಅಲ್ಲಿ ಆಗುವರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಜನತೆಗೆ ಮತ್ತು ಪ್ರತಿಯೊಬ್ಬರಿಗೂ ಕೂಡ ನಾಡಿಗೆ ಒಂದು ಭವ್ಯ ಸಂಸ್ಕೃತಿಯನ್ನು ಕೊಟ್ಟು ಆ ಸಂಸ್ಕೃತಿಯನ್ನು ಒಟ್ಕೊಂಡು ಸುಮಾರು 1000 ವರ್ಷದಿಂದ ನಾವೆಲ್ಲ ಬರ್ತಾ ಇದ್ದೇವೆ. ಈ ಸಂಸ್ಕೃತಿ ಇಂಥ ಭವ್ಯ ಸಂಸ್ಕೃತಿ ಎಲ್ಲರನ್ನ ಒಪ್ಕೊಳ್ಳುವಂಥ ಜಾತಿ ಮತಗಳಿಂದ ದೂರ ಇದ್ಕೊಂಡು ಮನುಜನೊಂದೇ ಅನ್ನುವಂಥ ವಿಚಾರ ಏನು ಬದ್ಕೊಂಡಂಥ ಆ ಬಸವಣ್ಣನ ವಿಚಾರ ಅಡಿಯಲ್ಲೇ ನಮ್ಮ ಸಂಸ್ಕೃತಿ ಅಂತೇಳಿ ಮಾನ್ಯ ಸಿದ್ದರಾಮಯ್ಯ ಅವರು ಮೊನ್ನೆ ನಮ್ಮ ಕರ್ನಾಟಕಕ್ಕೆ ಒಂದು ಸಾಂಸ್ಕೃತಿಕ ನಾಯಕನಾಗಿ ಬಸವಣ್ಣವರು ಮಾಡಿದ್ದಂತೂ ಸತ್ಯ.